ಇನ್ನು ಶಾಸಕ ಯತ್ನಾಳ್ ಉಚ್ಚಾಟನೆ ಬೇರೆಯವರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಿ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನೊಂದು ಕಡೆ ಶಾಸಕ ಯತ್ನಾಳ್ ಬೇರೆಯವರಿಗೂ ಕೂಡ ಎಚ್ಚರಿಕೆಯ ಗಂಟೆ ಇದೇ ರೀತಿ ಯತ್ನಾಳ್ಗಾದ ರೀತಿಯೇ ನಿಮಗೂ ಕೂಡ ಆಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಮಾನ್ಯ ಯತ್ನಾಳ್ ಸಾಹೇಬ್ರೆ, ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ರವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು. ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಸೊ ನಾವು ಏನು ಹೈಕಮಾಂಡ್ ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರನ್ನ ಅವರೆಲ್ಲ. ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ. ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು. ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು. ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ. ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ. ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು. ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ. ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ, ಇವತ್ತು ಪಕ್ಷದಲ್ಲೇ ಶಿಸ್ತಿಲ್ಲ, ಯಾಕೆ ನೀವು ಅವರ ಬಗ್ಗೆ ಕ್ರಮ ಜರುಗಿಸಲ್ಲ ಅಂತ. ಆದ್ದರಿಂದ ಈಗ ಹೈಕಮಾಂಡು ಕ್ರಮ ಜರುಗಿಸಿದೆ. ಇವತ್ತು ಅವರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಇಲ್ಲಿ ನಾಯಕರು ಮುಖ್ಯ ಅಲ್ಲ, ಕಾರ್ಯಕರ್ತರೇ ಮುಖ್ಯ. ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಕಟ್ತೇವೆ. ಖಂಡಿತವಾಗಿಯೂ ಅಲ್ವೇ. ಈಗ ಛಲವಾದಿ ನಾರಾಯಣಸ್ವಾಮಿ ಇಲ್ಲ ಅಂದ ತಕ್ಷಣ BJP ಬಾಗಿಲು ಮುಚ್ಚೋದಿಲ್ಲ.